ಈ ವರ್ಷಕ್ಕೆ ನಮ್ಮ ಮದುವೆ ಆಗಿ 12 ವರ್ಷ ಮುಗೀತು. ಇನ್ನು 13ನೇ ವರ್ಷ ಸ್ಟಾರ್ಟ್ ಆಯಿತು. ಇವತ್ತು ನಮ್ಮ ಆ್ಯನಿವರ್ಸರಿ ತುಂಬ ಸ್ಪೆಷಲ್ ಆಗಿತ್ತು. ಈ ವಿಡಿಯೋನ ಫುಲ್ ನೋಡಿ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ, ಗಾರ್ಡನ್ ಟೂರ್ ಮಾಡಿ, ರೀಲ್ಸ್ ಮಾಡಿ, ಇಷ್ಟೆಲ್ಲ ಮಾಡಿ ವಿಡಿಯೋ ಎಡಿಟ್ ಮಾಡಿ ನಿಮಗೆ ಹಾಕೋ ಅಷ್ಟರಲ್ಲಿ ಸುಸ್ತಾಗೋಯ್ತು. ಫುಲ್ ವಿಡಿಯೋ ನೋಡಿ ಏನೇನೆಲ್ಲ ಇದೆ ಅಂತ. ನಾನ್ ವೆಜ್ ಹೋಟ್ಲಿಗೆ ಹೋಗಿ ನಾನ್ ವೆಜ್ ಕೂಡ ಊಟ ಮಾಡಿದ್ವಿ. ಆ್ಯನಿವರ್ಸರಿ ದಿನ ಸಂಡೇ ಸ್ಪೆಷಲ್ ಅಂತ ನಾನ್ ವೆಜ್ ಹೋಟೆಲ್ಗೆ ಹೋಗಿ ನಾನ್ ವೆಜ್ ಏನೇನೆಲ್ಲ ಆರ್ಡ್ರ್ ಮಾಡಿ ತಿಂದ್ವಿ ಅಂತ ಹೇಳ್ತೀನಿ. ಜೊತೆಗೆ ಕೇಕ್ ತೊಗೊಂಬಂದು ಆ್ಯನಿವರ್ಸರಿಗೆ ಕೇಕ್ ಕಟ್ ಮಾಡುವಾಗ ಒಂದು ದೊಡ್ಡ ದುರಂತನೇ ನಡೀತು. ಇಲ್ಲಿ ನೋಡಿ, ಕೇಕ್ ಕಟ್ಟಿಂಗ್ ಮುಂಚೆನೇ ಬ್ಲಾಸ್ಟ್ ಆಗೋಯಿತು. ಅದು ಯಾಕೆ ಬ್ಲಾಸ್ಟ್ ಆಯಿತು, ಏನು ಎಂತು ಅಂತ ಫುಲ್ ವಿಡಿಯೋದಲ್ಲಿ ಹೇಳ್ತೀನಿ. ಮುಂದೆ ಕೊನೆವರೆಗೂ ವಿಡಿಯೋ ನೋಡಿ. Welcome to my YouTube channel. Subscribe and press bell button. ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನ ಆಗಿತ್ತು ವೀಡಿಯೋಸ್ ಹಾಕಿರಲಿಲ್ಲ. ಅದಕ್ಕೆ ಇವತ್ತು ಮೊನ್ನೆ ತಾನೇ ನಮ್ಮದು ಆ್ಯನಿವರ್ಸರಿ ಆಯ್ತಲ್ವ, ಅದರದ್ದು ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಜೊತೆಗೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಗಾರ್ಡನ್ ಇದೆ, ಅದರದ್ದು ಒಂದು ಟೂರ್ ಥರ ಮಾಡಿ ಹಾಕಿದ್ದೀನಿ. ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವಾಗ ನೋಡಿ, ನಾವು ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ, ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ನಮ್ಮ ಯಜಮಾನ್ರು ಕೆಲಸಕ್ಕೆ ಬೇಗ ಹೋಗಬೇಕಾಗಿತ್ತು, 9 ಗಂಟೆಗೆ ಹೋಗ್ಬೇಕು ಅವರು. ಅದಕ್ಕೇ ಬಂದುಬಿಟ್ಟು ಪೂಜೆ ಮಾಡೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲಿ ಇರೋವಂಥ ಒಂದು ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ನೋಡಿ ಗಣೇಶ ದೇವಸ್ಥಾನ, ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಹೊರಗಡೆಯಿಂದ ವಿಡಿಯೋ ಮಾಡಬೇಕಾಗಿತ್ತು, ಹೊರಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಬೆಳಗ್ಗೆ ಪೂಜೆ ಕೊಟ್ಟಿದ್ವಿ ಮತ್ತು ಬೇರೆ ಕಡೆ ದೇವಸ್ಥಾನಕ್ಕೂ ಹೋಗೋದಿತ್ತು. ಅದಕ್ಕೆ ಅಲ್ಲಿ ಪೂಜಾರಿ ಅವರು ವಿಡಿಯೋ ಮಾಡಬೇಡಿ ಅಂತ ಇದ್ದರು. ಅವ್ರು ಯಾರೂ ಇಲ್ಲದೇ ಇರೋ ಟೈಮಲ್ಲಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಮತ್ತು ಇವಾಗ ಗಣೇಶ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಕೊಟ್ಟಿದ್ವಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ನಮ್ಮ ಹೆಸರಲ್ಲಿ ಇವಾಗ ನೆಕ್ಸ್ಟು ನಾವು ಇಲ್ಲೇ ಹತ್ರದಲ್ಲಿ ಇರೋವಂಥ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಹಾಗೆಯೇ ಇಲ್ಲಿ ಗಣೇಶನ ದೇವಸ್ಥಾನದಲ್ಲೇ ಕಾಲಭೈರೇಶ್ವರ ದೇವಸ್ಥಾನ ಇದೆ. ಇಲ್ಲಿ ನೋಡಿ, ಬೇರೆ ಒಬ್ಬರು ಪೂಜೆ ಮಾಡಿಸ್ತಾಯಿದ್ರು, ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಆಮೇಲೆ ಈ ಕಡೆ ಪಕ್ಕದಲ್ಲಿ ಶಿವನ ದೇವಸ್ಥಾನ ಕೂಡ ಇದೆ. ಇಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಒಂದು ಫೋಟೋ ತೊಗೊಂಡೆ ಅಷ್ಟೇ. ಇನ್ನೇನು ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತು ಹಂಗೆ ಬರ್ತಾ ಆಂಜನೇಯನ ದೇವಸ್ಥಾನ ಇತ್ತು, ಆಂಜನೇಯನ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ಹಾಗೆಯೇ ಅಲ್ಲಿನೇ ಮಾರಮ್ಮ ದೇವಸ್ಥಾನವೂ ಇತ್ತು. ಎಲ್ಲ ಒಂದೇ ರೋಡಲ್ಲೇ ಇದ್ದಿದ್ದು. ಸಾಲಿಗೆ ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದು ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ದೇವಸ್ಥಾನ ಇತ್ತು. ಎಲ್ಲ ದೇವಸ್ಥಾನನೂ ನೋಡಿಕೊಂಡು ಮಾರಮ್ಮ ದೇವಸ್ಥಾನ, ಯಲ್ಲಮ್ಮನ ದೇವಸ್ಥಾನ ಮತ್ತು ಗಣೇಶ, ಶಿವನ ದೇವಸ್ಥಾನ, ಕಾಲಭೈರೇಶ್ವರ ಮತ್ತು ಆಂಜನೇಯ ಇಷ್ಟು ದೇವಸ್ಥಾನ ನೋಡಿಕೊಂಡು ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದೀನಿ. ಪೂಜೆ ಎಲ್ಲ ಆಯಿತು. ಇದು ನಮ್ಮ ದೇವ್ರ ಮನೆ. ಮೇಲೆಯಿಂದ ಕೆಳಗಡೆ ಫುಲ್ ತೋರ್ಸೋಕ್ಕಾಗಿಲ್ಲ ಈ ವಿಡಿಯೋದಲ್ಲಿ. ನಾನು ಹೋಮ್ ಟೂರ್ ಮಾಡಬೇಕು ಅಂತ ಇದ್ದೀನಿ. ಆ ವಿಡಿಯೋದಲ್ಲಿ ಫುಲ್ಲು ದೇವ್ರ ಮನೇನ ಕ್ಲೀನಾಗಿ ತೋರಿಸ್ತೀನಿ. ಇನ್ನೂ ಪೂಜೆ ಎಲ್ಲ ಆದಮೇಲೆ ಇವಾಗ ಸ್ವಲ್ಪ ಗಾರ್ಡನ್ ಟೂರ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ ನಮ್ಮ ಗಾರ್ಡನಲ್ಲಿ ಯಾವ್ಯಾವೆಲ್ಲ ಗಿಡಗಳ್ನ ಹಾಕಿದ್ದೀವಿ ಅಂತ. ಬನ್ನಿ ಇವಾಗ ನೋಡಿ, ನಮ್ಮ ಮನೆಯ ಹಾಲಿಂದ ಹೊರಗಡೆಗೆ ಸ್ವಲ್ಪ ಚಿಕ್ಕದಾಗಿ ಬಾಲ್ಕನಿ ಥರ ಮಾಡಿದ್ದಾರೆ. ಈ ಬಾಲ್ಕನಿಯಲ್ಲಿ ನಾವು ಗಾರ್ಡನ್ ಥರ ಬರೀ ಶೋದ್ದು ಮತ್ತು ಹೂಗಳು ಮತ್ತು ವಾಸ್ತು ಗಿಡಗಳನ್ನ ಮಾತ್ರ ಹಾಕ್ಕೊಂಡಿದ್ದೀವಿ ನಾವು. ನೋಡಿ, ಇಲ್ಲಿ ಈ ಥರ ಒಂದು ದೊಡ್ಡ ಎಲೆದು ಒಂದು ಗಿಡ ಹಾಕ್ಕೊಂಡಿದ್ವಿ. ಅದ್ರ ಕೆಳಗಡೆ ಇದು ಲಿಲಿ ಪ್ಲ್ಯಾಂಟ್ ಅಂತಾರಲ್ವ, ಅದನ್ನು ಹಾಕಿದ್ವಿ. ಇದರಲ್ಲಿ ಹೂವು ತುಂಬ ಚೆನ್ನಾಗಿ ಬಂದಿತ್ತು, ಒಂದು 2-3 ಹೂವು ಬಂದಿತ್ತು. ಅದು ಮೊನ್ನೆ ಊರಿಗೆ ಹೋಗಿದ್ವಲ್ಲ, ಅದು ಯಾರೂ ನೋಡ್ಕೊಂಡಿಲ್ಲ ಸರಿಯಾಗಿ, ಹಾಗಾಗಿ ಸ್ವಲ್ಪ ಗಿಡ ಒಣಗೋಗಿದೆ ಅಷ್ಟೇ. ಆಮೇಲೆ ಇಲ್ಲೊಂದು ಶೋ ಗಿಡ ಹಾಕಿದ್ದೀವಿ. ಆಮೇಲೆ ಇಲ್ಲೊಂದು ಚಿಕ್ಕದು ಒಂದು ಗಿಡ ಬೆಳೆದಿದೆ, ಅದು ಯಾವುದು ಅಂತ ಗೊತ್ತಿಲ್ಲ, ಇನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ಗೊತ್ತಾಗುತ್ತೆ. ಇದೆಲ್ಲ ಶೋ ಗಿಡನೇ, ಇದೆಲ್ಲ ಮನೆ ಮುಂದೆ ಹಾಕೋವಂಥ ದೊಡ್ಡ ದೊಡ್ಡ ಗಿಡಗಳೇ. ಆಮೇಲೆ ಇಲ್ಲೊಂದು ದಾಸವಾಳ ಗಿಡ ಹಾಕಿದ್ದೀನಿ. ದಾಸವಾಳ ಗಿಡ ಮಾತ್ರ ತಂದಾಗಿಂದ ಹಿಂಗೇನೆ ಗಿಡ ತುಂಬ ಹೂವು ಬಿಡುತ್ತೆ, ತುಂಬ ಚೆನ್ನಾಗಿ ಗಿಡ ಹೂವು ಬಿಡುತ್ತೆ, ಖುಷಿಯಾಗುತ್ತೆ ಹೂವು ಬಿಟ್ಟಾಗ ನೋಡೋಕ್ಕೆ. ಇಲ್ಲಿ ನೋಡಿ, ಗಿಡದ ತುಂಬ ಎಲ್ಲ ಕಡೆಗೂ ಮೊಗ್ಗುಗಳಿವೆ. ಊರಿಗೆ ಹೋಗೋವಾಗ ಒಂದು ಮೊಗ್ಗು ಇರಲಿಲ್ಲ, ಇವಾಗ ನಾನು ಊರಿಂದ ಬಂದಮೇಲೆ ನೋಡ್ತಾಯಿದ್ದೀನಿ 5-6 ಮೊಗ್ಗಿತ್ತು. ಇನ್ನೊಂದು 3-4 ದಿವಸದಲ್ಲಿ ಗಿಡದ ತುಂಬ ಹೂವು ಬಿಡುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಆಮೇಲೆ ಇದೊಂದು ದೊಡ್ಡ ಎಲೆದು ಇದೊಂದು ಗಿಡ ಹಾಕ್ಕೊಂಡಿದ್ದೀವಿ. ಆಮೇಲೆ ಇದೊಂದು ಮಾವಿನ ಗಿಡ. ಆಮೇಲೆ ಇದು ದೊಡ್ಡ ಪತ್ರೆ ಗಿಡ ಅಂತ ಬರುತ್ತಲ್ವ, ಇದು ಕೆಮ್ಮಿಗೆ ಅದಕ್ಕೆಲ್ಲ ತಿಂತಾರೆ, ಅದನ್ನು ಹಾಕ್ಕೊಂಡಿದ್ದೀವಿ. ಇದು ತುಂಬ ಚೆನ್ನಾಗಿ ಬೆಳೆದಿದೆ ನಮ್ಮ ಮನೇಲಿ. ಬಳ್ಳಿ ಥರ ಹಬ್ಬಿಸ್ತಾ ಇದ್ದೀವಿ, ನೋಡೋಣ ಹೆಂಗೆ ಬೆಳೆಯುತ್ತೆ ಅಂತ ಗೊತ್ತಿಲ್ಲ, ಆದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಇನ್ನು.
ಆಮೇಲೆ ಈ ಕಡೆ ಎಲ್ಲ ಶೋ ಗಿಡನೇ, ಎಲ್ಲ ಶೋ ಗಿಡನೇ. ನನಗೆ ಈ ಥರ ಶೋ ಗಿಡ ಹಾಕೋಕ್ಕೆ ಇಷ್ಟ ಆಗಲ್ಲ. ಏನು ಗೊತ್ತಾ, ಜಾಗ ಇದ್ದರೆ ಮನೆ ಮುಂದೆ ಯಾವ ಥರ ಬೇಕಾದರೂ ಶೋ ಗಿಡ ಹಾಕ್ಕೋಬೋದು. ನನಗೆ ಈ ಥರ ಚಿಕ್ಕ ಬಾಲ್ಕನಿಲಿ ಬರೀ ಫ್ಲವರ್ಸ್ ಗಿಡಗಳು, ಆಮೇಲೆ ವಾಸ್ತು ಗಿಡಗಳು ಮಾತ್ರ ಇಡೋಕ್ಕೆ ಇಷ್ಟ. ಇಲ್ಲಿ ನೋಡಿ, ಇವಾಗ ಮನಿ ಪ್ಲ್ಯಾಂಟ್ ಹಾಕಿದ್ದೀವಿ ಈ ಕಡೆ ಸೈಡ್ಗೆ. ಇಲ್ಲಿ ಗೋಡೆಗೆ ಹಬ್ಸಿದ್ದೀವಿ, ಪೈಪಿಗೆ ಹಬ್ಸೋಣ ಅಂತ ಇದ್ವಿ. ಅಲ್ಲೆಲ್ಲ ಸ್ವಲ್ಪ ಏನೇನೋ ಇಟ್ಟಿರೋದ್ರಿಂದ ಬೇಡ ಅಂತ ಈ ಥರ ಮೊಳೆ ಹೊಡೆದು ಗೋಡೆಗೆ ಹಬ್ಸಿದ್ದೀವಿ. ಒಂದು ಚಿಕ್ಕದಾಗಿ ಬಂದಿದೆ, ಇನ್ನೊಂದು ಫುಲ್ಲು ದೊಡ್ಡದಾಗಿ ಬಂದಿದೆ. ಮೇಲ್ಗಡೆ ನಾವು ಸ್ವಲ್ಪ ಸುತ್ತರಿದ್ದೀವಿ, ಇದು ಮತ್ತೆ ಕೆಳಗಡೆ ಹಿಂಗೆ ವಾಪಸ್ ಬರಲಿ ಅಂತ. ನೋಡಿ, ಆ ಕಡೆ ಒಂದು ಈ ಕಡೆ ಒಂದು 2 ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀವಿ. ಹಾಗೆ ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕದು ತುಳಸಿ ಗಿಡ ಇದೆ. ಅದಕ್ಕೆ ನನಗೆ ಇವಾಗ ಇದನ್ನು ಮೊದಲು ಗಾರ್ಡನ್ ಟೂರ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡೋಣ ಅಂತ ಇದ್ದೀನಿ. ಸ್ವಲ್ಪ ಬೇಡವಾಗಿರೋವಂಥ, ತುಂಬ ಜಾಸ್ತಿ ಬೆಳೆದಿರೋವಂಥ ಎಲ್ಲ ಗಿಡಗಳನ್ನ ತೆಗೆದು ಕ್ಲೀನಾಗಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮೇಲೆ ಇಲ್ಲಿ ನೋಡಿ, ಮೇಲ್ಗಡೆ ಒಂದು ಸ್ಟ್ಯಾಂಡ್ ಥರ ಎಲ್ಲ ಮಾಡ್ಕೊಂಡಿದ್ದೀವಿ. ಇದನ್ನು ನಮ್ಮ ಮನೆಯವರೇ ಮಾಡಿದ್ದು ಸ್ಟ್ಯಾಂಡು. ಒಂದು ಚಪ್ಪಲಿ ಬಿಡೋವಂಥ ಒಂದು ಕಬ್ಬಿಣದ ಒಂದು ಸ್ಟ್ಯಾಂಡ್ ಇತ್ತು ನಮ್ಮ ಮನೇಲಿ. ಅದು ಈ ಮನೆಗೆ ಬಂದಮೇಲೆ ನಮಗೆ ಯೂಸ್ ಆಗ್ತಾ ಇರಲಿಲ್ಲ. ಅದನ್ನು ಕಟಿಂಗ್ ಮಾಡಿ ನಮ್ಮ ಮನೆಯವರು ಈ ಥರ ಸ್ಟ್ಯಾಂಡ್ ಥರ ಮಾಡಿದ್ದಾರೆ ಪಾಟ್ಗಳನ್ನ ಇಡೋಕ್ಕೆ ಅಂತ. ಇಲ್ಲಿ ಮೇಲೆ ಅಲೋವೆರಾ ಇಟ್ಟಿದ್ದೀವಿ. ಆಮೇಲೆ ಇದು ಒಂದು ಹೂವಿನ ಗಿಡ. ಇದು ಮಾತ್ರ ಹೊಸ ತಂದು ಹಾಕಿದಾಗ ಗಿಡಕ್ಕೆ ತುಂಬ ಹೂವು ಬಿಡೋದು, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಖುಷಿ ಅನಿಸೋದು. ಇವಾಗ ಹೂವು ಕಡಿಮೆ ಆಗಿದೆ, ಅದು ಸೀಸನಲ್ಲಿ ಅನಿಸುತ್ತೆ. ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಇನ್ನು ಮಳೆಗಾಲ ಸ್ಟಾರ್ಟ್ ಆದರೆ ಹೂವು ಮಾತ್ರ ಡೈಲಿ ಬಿಡುತ್ತೆ. ಗಿಡಕ್ಕೆ ತುಂಬ ಏನಿಲ್ಲ ಅಂದ್ರೆ ಒಂದು 10ರಿಂದ 20 ಹೂವು ಬಿಡುತ್ತೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಆ ಗಿಡನ. ಆಮೇಲೆ ಇಲ್ಲೊಂದು ಜೇಡರ ಪ್ಲ್ಯಾಂಟ್ ಅಂತಾರಲ್ವ, ಅದು ಒಂದಿದೆ. ಅಲೋವೆರಾ 2 ಇದೆ. ಇಷ್ಟೇ ನೋಡಿ ಫ್ರೆಂಡ್ಸ್, ನಮ್ಮ ಚಿಕ್ಕ ಗಾರ್ಡನ್ ಇದು. ಇಷ್ಟೆಲ್ಲ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಇಷ್ಟೇ. ನಮಗೆ ಇಷ್ಟೆಲ್ಲ ಮೇಂಟೈನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಯಾಕಂದರೆ ಈ ಥರ ಬರೀ ಶೋ ಗಿಡಗಳನ್ನ ಇಟ್ಕೊಂಡ್ರೆ ಕಸ ತುಂಬ. ಅದಕ್ಕೆ ಕೆಲವೊಂದು ಗಿಡಗಳನ್ನ ತೆಗೆದು ಸಿಂಪಲ್ಲಾಗಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಎಲ್ಲ ಕ್ಲೀನಿಂಗ್ ಮಾಡಿ ಸಿಂಪಲ್ಲಾಗಿ ಹಾಕಿದ ಮೇಲೆ ಮತ್ತೆ ಒಂದು ಸಾರಿ ಹೋಮ್ ಟೂರ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ. ನೆಕ್ಸ್ಟ್ ನಾವಿಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ 2 ಚೇರ್ನ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಚೇರು, ಇನ್ನೊಂದು ಚಿಕ್ಕದು, ಮಕ್ಳಿಗೊಂದು ನಮಗೊಂದು ಅಂತ. ಆಮೇಲೆ ಇಲ್ಲಿ ಬಾಲ್ಕನಿಲೇ ಒಂದು ಮಿರರ್ ಹಾಕ್ಕೊಂಡಿದ್ದೀನಿ. ನಾನು ಮನೆ ಒಳಗಡೆ ತಲೆ ಬಾಚ್ಕೊಳ್ಳಲ್ಲ, ಯಾಕಂದರೆ ಕೂದಲು ಮನೆ ತುಂಬ ಬಿದ್ದೋಗುತ್ತೆ, ಗುಡಿಸ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆಚೆ ಕಡೆ ಒಂದು ಮಿರರ್ನ ಹಾಕ್ಕೊಂಡಿದ್ದೀನಿ. ಇಲ್ಲೇ ತಲೆ ಬಾಚ್ಕೊಳ್ಳೋದು, ಯಾರು ಬಂದರೂ ಇಲ್ಲೇ ಬಾಚ್ಕೊಳ್ಳೋಕೆ ಹೇಳ್ತೀನಿ. ಆಮೇಲೆ ಬಟ್ಟೆ ಒಣಗಾಕೋಕ್ಕೆ ಅಂತ ಮೇಲೆ ಒಂದು ಹ್ಯಾಂಗರ್ ಥರ ಬಟ್ಟೆ ಒಣಗಾಕೋಕ್ಕೆ ರೆಡಿ ಹಾಕ್ಕೊಂಡಿದ್ದೀವಿ. ಆಮೇಲೆ ಬೆಡ್ಶೀಟ್ಗಳು ಹಾಕೋಕ್ಕೆ ಅಂತ ಇಲ್ಲಿ 2 ಹಗ್ಗಗಳನ್ನ ಕಟ್ಕೊಂಡಿದ್ದೀವಿ ನಾವು. ಇದರಲ್ಲೇ ಬೆಡ್ಶೀಟ್ ಹಾಕ್ತೀವಿ, ಯಾಕಂದರೆ ಅದು ಸ್ಟೀಲಿನ ಪೈಪ್ ಆಗಿರೋದ್ರಿಂದ ಅದರಲ್ಲಿ ವೇಟ್ ಇರೋವಂಥ ಬೆಡ್ಶೀಟ್ಗಳನ್ನ ಹಾಕೋಕ್ಕಾಗಲ್ಲ. ಇಷ್ಟೆಲ್ಲ ಹೊರಗಡೆ ಬಾಲ್ಕನಿಲಿ ಇಟ್ಕೊಂಡಿದ್ದೀವಿ ಎಲ್ಲ ಗಿಡಗಳನ್ನ. ಇನ್ನು ಮನೆ ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸ್ನ ಇಟ್ಕೊಂಡಿದ್ದೀವಿ ಕೆಲವೊಂದು. ಅದರಲ್ಲಿ ಒಂದು ಜೇಡ್ರ ಪ್ಲ್ಯಾಂಟ್ ಒಂದು ಇಟ್ಟಿದ್ದೀವಿ, ಆಮೇಲೆ ಬಂಬು ಪ್ಲ್ಯಾಂಟ್ ಒಂದು ಇಟ್ಟಿದ್ದೀವಿ, ಆಮೇಲೆ ಮನಿ ಪ್ಲ್ಯಾಂಟ್ಸು ಇದೆ. ಅದ್ರ ಜೊತೆ ಒಂದೆಲಗ ಸೊಪ್ಪು ಬರುತ್ತಲ್ವ, ಆ ಸೊಪ್ಪನ್ನು ಇಟ್ಟಿದ್ದೀವಿ. ಆಮೇಲೆ ಇದು ಇನ್ನೊಂದು ಗಿಡ, ಇದ್ರ ಹೆಸರು ಏನಂದರೆ ಕಾಡು ಬಸಳೆ ಅಂತ ಹೇಳ್ತಾರೆ. ಇದು ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆಯದು. ಇದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕಾಡು ಬಸಳೆ ಸೊಪ್ಪಿನ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಈ ಗಿಡನ ಕಿಡ್ನಿ ಸ್ಟೋನ್ಗೋಸ್ಕರನೇ ನಾನು ಮನೇಲಿ ತೊಗೊಬಂದು ಹಾಕಿದ್ದು. ಇದ್ರದ್ದು ಒಂದು ದೊಡ್ಡ ಕತೆ ಇದೆ, ಆ ಕಥೆನೇ ಇದರಲ್ಲಿ ಹೇಳೋಕ್ಕಾಗಲ್ಲ, ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ನೆಕ್ಸ್ಟ್ ಬಂದು ಈ ದಾಸವಾಳ ಗಿಡ ನೋಡಿ, ಇದು ಲಾಸ್ಟ್ ಟೈಮು ಹೂವು ಬಿಟ್ಟಿತ್ತು, 2 ಹೂವು ಬಿಟ್ಟಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಮಗ ಅದನ್ನ ಹಿಡ್ಕೊಂಡು ಆಟಾಡ್ತಾ ಇದ್ದ, ಅದಕ್ಕೆ ಅದೊಂದು ವೀಡಿಯೋ ಮಾಡಿದ್ದಿತ್ತು, ಅದನ್ನು ಹಾಕೋಣ ಅಂತ ಇದರಲ್ಲೇ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಹೂಗಳು ಗಿಡದಲ್ಲಿ ಬಿಟ್ಟರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಹೂಗಳನ್ನ ಕೀಳೋಕ್ಕೆ ಮನಸ್ಸಾಗಲ್ಲ. ಅದ್ರ ಜೊತೆ ಇದು ಇನ್ನೊಂದು ಗಿಡ, ಇದು ಪಿಂಕ್ ಕಲರ್, ಫುಲ್ಲು ಪಿಂಕ್ ಇರುತ್ತೆ. ಈ ವಿಡಿಯೋದಲ್ಲಿ ಈ ಥರ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿರುತ್ತೆ ಹೂವು ಅಂದರೆ, ಸಿಂಪಲ್ಲಾಗಿ ಬರೀ 4-5 ಎಲೆ ಮಾತ್ರ ಇರುತ್ತೆ. ಇದರಲ್ಲಿ ತೆಳ್ಳಗಿರುತ್ತೆ, ಇಷ್ಟೇ ಚಿಕ್ಕದು ಹೂವು ಬಿಡೋದು. ಇದು ತುಂಬ ಚೆನ್ನಾಗಿ ಗಿಡ ತುಂಬ ಹೂವು ಬಿಡುತ್ತೆ. ಇದನ್ನು ಕೂಡ ಇದು ಹಳೆ ಗಿಡ, ಆದರೆ ಇದು ಎಷ್ಟು ಚೆನ್ನಾಗಿ ಹೂವು ಬಿಡುತ್ತೆ. ಆದರೆ ಇದಕ್ಕೆ ಒಂದೇ ದಿನ ಆಯಸ್ಸು. ಇದು ಬೆಳಗ್ಗೆ ಹೂವು ಬಿಟ್ಟರೆ ಸಂಜೆಗೆ ಆಗಲೇ ಬಾಡೋಗುತ್ತೆ, ಮತ್ತು ಅದು ಹೂವು ಬರೋದಿಲ್ಲ, ಮತ್ತು ಹೊಸ ಹೂವನ್ನೇ ಬಿಡಬೇಕು. ಹಾಗೆ ಗಾರ್ಡನ್ ಟೂರ್ ಎಲ್ಲ ಮುಗಿಸಿ, ಮನೆ ಕೆಲಸನೆಲ್ಲ ಮುಗಿಸಿ ಸ್ವಲ್ಪ ಫ್ರೀ ಇದ್ದೆ. ಹೆಂಗೂ ಆ್ಯನಿವರ್ಸರಿಗೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದೆ ಅಂತ ಅಂದ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದೆ. ರೀಲ್ಸ್ನೆಲ್ಲ ಇದರಲ್ಲಿ ಹಾಕಿದ್ದೀನಿ, ಸುಮ್ಮನೆ ಒಂದು ಚಿಕ್ಕ ಕ್ಲಿಪ್ಸ್ನ ಹಾಕಿದ್ದೀನಿ ಅಷ್ಟೇ. ಈ ವಿಡಿಯೋಸ್ನ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಮಾತ್ರ, ನನಗೆ ತುಂಬ ಇಷ್ಟ ಆಯಿತು. ನನ್ನ ಮಗಳು ಐಡಿಯಾ ಕೊಟ್ಟಿದ್ದಿದ್ದು, ಈ ಥರ ಮಾಡಿ ಮಮ್ಮಿ, ಚೆನ್ನಾಗಿ ರೆಡಿ ಆಗಿದೆಯಾ ಅಂತ. ರೆಡಿ ಆಗಿದ್ದಕ್ಕೆ ರೀಲ್ಸ್ ಎಲ್ಲ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಇನ್ನು ನೆಕ್ಸ್ಟು ಎಲ್ಲ ಕೆಲಸ ಮುಗಿಸಿ ಎಲ್ಲ ಆದಮೇಲೆ ಫುಲ್ ಟಯರ್ಡಾಗಿತ್ತು. ಎಲ್ಲ ಫ್ರೆಶಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆದಮೇಲೆ ನಮ್ಮ ಯಜಮಾನ್ರು ಬಂದಾದಮೇಲೆ ನೈಟ್ ಊಟಕ್ಕೆ ಆಚೆ ಹೋಗೋಣ ಅಂತ ಹೇಳ್ತಾಯಿದ್ರು. ನೈಟ್ ಊಟಕ್ಕೆ ಅಂತ ನಾವಿವಾಗ ದೊಣ್ಣೆ ಬಿರಿಯಾನಿ ನಾನ್ ವೆಜ್ ಹೋಟೆಲ್ಗೆ ಬಂದಿದ್ದೀವಿ. ನಾನ್ ವೆಜ್ ಊಟನ ತೊಗೊಂಡಿದ್ದೀವಿ. ಸಂಡೇ ಆಗಿರೋದ್ರಿಂದ
ಮನೇಲಿ ಮಾಡಲಿಲ್ಲ ಅಲ್ವಾ, ಅದಕ್ಕೆ ಆಚೆ ಕಡೆಗೆ ನಾನ್ ವೆಜ್ ತಿನ್ಕೊಂಬರೋಣ ಅಂತ ಹೋದ್ವಿ. ಇಲ್ಲಿ ಹೋಟೆಲಲ್ಲಿ ಇವಾಗ ನಾವು 3ನೇ ಸತಿ ಬರ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ದೊನ್ನೆ ಬಿರಿಯಾನಿ ಅಂತ ಹೋಟೆಲ್ ನೇಮು, ನಾನ್ ವೆಜ್ ಅಂತ. ನಾವಿಲ್ಲಿ ಏನು ಆರ್ಡ್ರ್ ಮಾಡಿದ್ವಿ ಅಂದರೆ ಇಲ್ಲಿ ತಂದೂರಿ ರೋಟಿ ಆರ್ಡ್ರ್ ಮಾಡಿದ್ವಿ, ಅದ್ರ ಜೊತೆಗೆ ಆಮೇಲೆ ಚಿಕನ್ ಮಸಾಲ ಮತ್ತು ಎಗ್ ಹೈದ್ರಾಬಾದಿ ಅಂತ ಆರ್ಡ್ರ್ ಮಾಡಿದ್ವಿ ರೊಟ್ಟಿ ಜೊತೆಗೆ. ಆಮೇಲೆ ಒಂದು ಚಿಕನ್ ಮಂಚೂರಿಯನ್ ಆರ್ಡ್ರ್ ಮಾಡಿದ್ವಿ ಸ್ಟಾರ್ಟಿಂಗ್ ಸ್ನ್ಯಾಕ್ಸ್ಗೆ ಅಂತ. ಆಮೇಲೆ ಒಂದು ಚಿಕನ್ ಫ್ರೈಡ್ ರೈಸು, ಒಂದು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಇಷ್ಟೆಲ್ಲ ತಿನ್ನೋ ಅಷ್ಟರಲ್ಲಿ ಹೊಟ್ಟೆ ಫುಲ್ ಆಗೋಯ್ತು ಫ್ರೆಂಡ್ಸ್. ಹೋಟೆಲಿಂದ ಮನೆವರೆಗೂ ವಾಕ್ ನಡ್ಕೊಂಡು ಮನೆಗೆ ಹೋಗಿದ್ದೀನಿ, ಯಾಕಂದರೆ ಹೊಟ್ಟೆ ಫುಲ್ಲು ಆಗೋಯ್ತು. ಇನ್ನೇನು ಹೋಗಿ ಮಲ್ಕೊಂಡ್ರೆ ಜೀರ್ಣ ಆಗೋಲ್ಲ, ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಟೆಲಿಂದ ಮನೆಗೆ ತುಂಬ ದೂರ ಏನಾಗಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ನಡ್ಕೊಂಡು ಮನೆಗೆ ಬಂದ್ವಿ. ನಾನು ನನ್ನ ಮಗಳು ನಡ್ಕೊಂಡ್ಬಂದ್ವಿ. ನಮ್ಮ ಮನೆಯವರು ನನ್ನ ಮಗನ ಕರ್ಕೊಂಡೋಗಿ ಕೇಕ್ ತಂದಿರಲಿಲ್ಲ. ಕೇಕ್ ತರ್ತೀನಿ ನೀನು ಹೋಗಿರು ಅಂತ ಹೇಳ್ಬಿಟ್ಟು ಕೇಕ್ ತೊಗೊಂಬರೋಕ್ಕೆ ಅಂತ ಹೋದ್ರು ಅಂಗಡಿಗೆ. ನಾವು ಮನೆಗೆ ಬಂದ್ವಿ. ನೋಡಿ ಕೇಕ್ ತಂದಿದ್ದಾರೆ. ಇವಾಗ ಆ್ಯನಿವರ್ಸರಿ ಕೇಕ್ ಕಟ್ ಮಾಡೋಣ ಬನ್ನಿ. ಪ್ರತಿ ವರ್ಷ ನಾವು ಈ ರೀತಿ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಏನು ಮಾಡಿರಲಿಲ್ಲ. ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಾಯಿತು. ಅದು ತುಂಬಾ ಖುಷಿ ಆಯಿತು ನನಗೆ. ನಮ್ಮ ಮನೆಯವರು ಬೆಳಗ್ಗೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂದ ತಕ್ಷಣ ಹೋಗೋಣ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಅವ್ರ ಜೊತೆ ಎಲ್ಲಾದರೂ ಆಚೆ ಹೋಗೋಕ್ಕೆ ಇಷ್ಟ ಆಗುತ್ತೆ, ಅವ್ರ ಮನೇಲಿದ್ದರೆ ಖುಷಿ ಆಗುತ್ತೆ ನನಗೆ. ಅದಕ್ಕೆ ಇವತ್ತು ದೇವಸ್ಥಾನಕ್ಕೆಲ್ಲ ಸುತ್ತಾಡ್ಕೊಂಬಂದಿದ್ದು, ಆಮೇಲೆ ಆಚೆ ಊಟಕ್ಕೆ ಹೋಗಿದ್ದು ಎಲ್ಲ ನನಗೆ ತುಂಬಾ ಖುಷಿ ಆಯಿತು. ಆಮೇಲೆ ಕೇಕು ಯಾವಾಗಲೂ ಪ್ರತಿ ವರ್ಷವೂ ನಾನು ಏನು ಕೇಳ್ತಾ ಇರಲಿಲ್ಲ, ಅವರೇನೆ ತೊಗೊಂಬರ್ತಾಯಿದ್ರು. ಈ ವರ್ಷ ಕೇಕ್ ಮರ್ತ್ಬಿಟ್ಟಿದ್ರಂತೆ. ನಾನು ನೆನಪು ಮಾಡಿದೆ, ಯಾಕೆ ಕೇಕ್ ತಂದಿಲ್ವಾ ಅಂತ. ಆಮೇಲೆ ತೊಗೊಂಡು ಬಂದರು. ಇವಾಗ ನೋಡಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಕೇಕ್ ಕಟ್ ಮಾಡೋ ಟೈಮಲ್ಲಿ ಇಲ್ಲಿ ನಾವು ಕ್ಯಾಂಡಲ್ನ ಹಚ್ತಾ ಇದ್ದೀವಿ. ಆ ಕ್ಯಾಂಡಲ್ ನೋಡಿ ಯಾವ ರೀತಿ ಬ್ಲಾಸ್ಟ್ ಆಯಿತು ಅಂತ. ತುಂಬಾ ಸೇಫಾಗಿರಬೇಕು ಫ್ರೆಂಡ್ಸ್, ತುಂಬ ಹುಷಾರಾಗಿರಬೇಕು. ಈ ರೀತಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ, ಈ ಥರ ಆ್ಯನಿವರ್ಸರಿ, ಮದುವೆ, ಅದು ಇದು ಅಂತ ಕೇಕ್ ತೊಗೊಂಬಂದು ಈ ಥರ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಆವಾಗ ಈ ಥರ ಕ್ಯಾಂಡಲ್ಸ್ನ ಎಲ್ಲ ಹಚ್ತಾ ಇರ್ತಾರೆ. ಅದನ್ನು ನಾವು ಯಾವಾಗಲೂ ನಾವು ಸ್ಟ್ರೈಟಾಗಿಡೋದು ಅಥವಾ ನಮ್ಮ ಮುಂದೆಗಡೆ ಇಟ್ಕೊಂಡು ಹಚ್ಚೋದು ಆ ಥರ ಎಲ್ಲ ಮಾಡಲೇಬಾರ್ದು. ಈ ಕಡೆ ಸೈಡಿಗೆ ಯಾರು ಇಲ್ಲದೆ ಇರೋ ಕಡೆ ಮುಖ ಮಾಡಿ ಹಚ್ಚಬೇಕು. ಯಾಕೆ ಅಂದರೆ ಒಂದೊಂದು ಸಾರಿ ಬ್ಲಾಸ್ಟ್ ಆಗಿಬಿಡುತ್ತೆ, ಅದು ಉರಿಯಲ್ಲ. ನಾವು ನೋಡಿ ಯಾವಾಗಲೂ ಹಂಗೆ ಆಗಿರಲಿಲ್ಲ ನಮ್ಮ ಮನೇಲಿ. ಇದು ಫಸ್ಟ್ ಟೈಮು ಈ ಥರ ಆಗಿರೋದು. ಹಚ್ಚುತ್ತಿದ್ದಂಗೆ ಬ್ಲಾಸ್ಟ್ ಆಗೋಯ್ತು. ನೋಡಿದ್ರೆ ಅಲ್ವಾ ಹೆಂಗೆ ಬ್ಲಾಸ್ಟ್ ಆಯಿತು ಅಂತ. ನನ್ನ ಮಗ ಅಂತ ಹೆದರ್ಕೊಂಬಿಟ್ಟ. ಅದು ಎಲ್ಲಿ ನಮ್ಮ ಮನೆಯವ್ರ ಮುಖಕ್ಕೆ ಸಿಡಿತೇನೋ ಅಂತ ನಂಗೆ ಭಯ ಆಗಿತ್ತು. ಆಮೇಲೆ ಏನೂ ಆಗಿರಲಿಲ್ಲ, ಅದು ಸ್ಟ್ರೈಟಾಗಿ ಆ ಕಡೆ ಹೋಯ್ತು. ಆಮೇಲೆ ಎಲ್ಲ ಕಡೆ ನೋಡಿದ್ವಿ, ಎಲ್ಲ ಪೌಡ್ರೆಲ್ಲ ಅದರಲ್ಲಿ ಮದ್ದಿರುತ್ತಲ್ವ, ಅದು ಎಲ್ಲ ಕೆಳಗಡೆ ಬಿದ್ದಿತ್ತು, ಕೇಕ್ ಮೇಲೆ ಬಿದ್ದಿತ್ತು. ಅದು ಸ್ವಲ್ಪ ನಮ್ಮ ಮನೆಯವ್ರು ಬೇಜಾರು ಮಾಡ್ಕೊಂಡ್ರು, ಯಾಕೆ ಹಿಂಗಾಯಿತು, ಇಷ್ಟೆಲ್ಲ ಬಿದ್ದೋಯ್ತು, ಈ ರೀತಿ ಬ್ಲಾಸ್ಟ್ ಆಯ್ತಲ್ಲ ಅಂತ. ಆಮೇಲೆ ನಾನೇ ಹೇಳಿದೆ, ಬಿಡು ಏನಾಗಲ್ಲ, ಅದು ಒಂದೊಂದು ಸಾರಿ ಹಿಂಗಾಗುತ್ತೆ ಅಂತ. ಆಮೇಲೆ ಸಮಾಧಾನ ಮಾಡಿಕೊಂಡು ಹೆಂಗೋ ಕೇಕೆಲ್ಲ ಕಟ್ ಮಾಡಿ ಕೇಕೆಲ್ಲ ತಿಂದಾದಮೇಲೆ ಇನ್ನೇನಿಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ. ಕೇಕ್ ತಿಂದು ಇನ್ನೇನು ಮಲ್ಕೊಂಡ್ವಿ ಅಷ್ಟೇ, ನೈಟ್ ಆಗಿತ್ತಲ್ವ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನಮ್ಮ ಈ ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಬಟನ್ನ ಪ್ರೆಸ್ ಮಾಡಿ. ಆವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ವಿಡಿಯೋ ನೋಡಿದವರು ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹೇಗಿತ್ತು ಈ ವಿಡಿಯೋ ಅಂತ. ಇದೇ ಥರ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೊತೆಗೆ ಇಷ್ಟೆಲ್ಲ ಹೇಳಿ ವಿಡಿಯೋ ಎಲ್ಲ ತೋರಿಸಿ ಲಾಸ್ಟಲ್ಲಿ ನನಗೆ ಯಾರೆಲ್ಲ ಆ್ಯನಿವರ್ಸರಿಗೆ ವಿಶ್ ಮಾಡಿದಾರೋ ಅವ್ರದ್ದೆಲ್ಲ ಹೆಸರು ಹೇಳಿಲ್ಲ ಅಂದರೆ ಮೋಸ ಅಲ್ವಾ ಇದು. ಅದಕ್ಕೋಸ್ಕರನೇ ವಾಟ್ಸಪ್ಪಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ನನಗೆ ಯಾರೆಲ್ಲ ಆ್ಯನಿವರ್ಸರಿಗೆ ವಿಶ್ ಮಾಡಿದಿರೋ ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಒಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ, ನಮಗೆ ಸಪೋರ್ಟ್ ಮಾಡಿ. ಮುಂದೆ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ. ಇವಾಗ ಹೋಗಿ ಬರ್ತೀನಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಬಾಯ್, ನಮಸ್ಕಾರ. Thank you for watching.